ಸಾರಿ, ರಿವ್ಯೂ ಲೇಟ್ ಆಗಿದೆ. ಓ ಟಿ ಟಿಗೆ ಬಂದಾಗ ಮಿಸ್ ಮಾಡಬೇಡಿ. ಜಂಗಲ್ ಮಂಗಲ್ ಇದು ಯಶ್ ಶೆಟ್ಟಿ ಅವರು ಆಕ್ಟ್ ಮಾಡಿ ರಕ್ಷಿತ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದ್ರೆ ಕಥೆಯ ಮುಖ್ಯ ಪಾತ್ರ ಪ್ರವೀಣ್ ದಿವ್ಯಾ. ಇವರಿಬ್ರು ಪ್ಯಾಂಡಮಿಕ್ ಟೈಮಲ್ಲಿ ಮಾತಾಡಬೇಕು ಅಂತ ಯಾರು ಇರದೇ ಇರೋ ಜಾಗಕ್ಕೆ ಅಂದ್ರೆ ಕಾಡಿಗೆ ಹೋಗ್ತಾರೆ. ಇದನ್ನ ನೋಡಿದ ಜನಗಳು ಬೇರೆ ತರಾನೇ ಏನೋ ಅರ್ಥ ಮಾಡ್ಕೋತಾರೆ. ಸೊ ಇವರು ಅಲ್ಲಿಗೆ ಹೋದ್ಮೇಲೆ ಏನೇನಾಯ್ತು, ಅಲ್ಲಿಗೆ ಹೋಗೋ ಮುಂಚೆ ಏನಾಗಿದೆ ಅನ್ನೋದೇ ಸ್ಟೋರಿ. ನನಗೆ ಈ ಮೂವಿಲಿ ನೆಗೆಟಿವ್ ಅಂತ ಏನೂ ಅನ್ನಿಸ್ಲಿಲ್ಲ. ತುಂಬ ಗ್ರಿಪ್ಪಿಂಗ್ ಆಗಿದೆ ಕತೆ. ಸಿನಿಮಾದಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಗಳು ಎಂಟ್ರಿ ಆಗ್ತವೆ, ಅವೆಲ್ಲವೂ ಒಂದೇ ಸನ್ನಿವೇಶಕ್ಕೆ ಕನೆಕ್ಟ್ ಆಗಿರ್ತವೆ. ಪ್ರತಿಯೊಂದು ಕ್ಯಾರೆಕ್ಟರ್ ಎಂಟ್ರಿ ಆದಾಗ ಅವರ ಬ್ಯಾಕ್ ಸ್ಟೋರಿನ ಹೇಳ್ತಾ ಬರ್ತಾರೆ. ಸೊ ಹಾಗಾಗಿ ಎಲ್ಲವೂ ಅವಶ್ಯಕತೆ ಇರೋ ಸೀನ್ಗಳಾಗೆ ಕಾಣ್ತವೆ. ಇದು ಕೋವಿಡ್ ಟೈಮಲ್ಲಿ ನಡೆಯುವಂಥ ಸ್ಟೋರಿ. ಯಾವುದಕ್ಕೂ ಜಾಸ್ತಿ ಟೈಮ್ ತಗೊಂಡಿಲ್ಲ, ಡೈರೆಕ್ಟ್ ಆಗಿ ಸ್ಟೋರಿಗೆ ಎಂಟ್ರಿ ಆಗ್ತಾರೆ. ಸಿನಿಮಾ ಇರೋದೇ 1 ಗಂಟೆ 30 ನಿಮಿಷ, ಹೆಚ್ಚಾಗಿ ಹೇಳೋಕೆ ಆಗಲ್ಲ. ಸೊ ಒಟ್ಟಿನಲ್ಲಿ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಸಿನಿಮಾ. ಓ ಟಿ ಟಿಗೆ ಬಂದರೆ ಮಿಸ್ ಮಾಡಬೇಡಿ. ಇದೇ ಥರ ಸಿನಿಮಾ ರಿವ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.